Hello everyone, welcome to Maths class, 9th standard, part 1. Let us continue with the lesson Polynomials. Let's solve exercise 2.1. Exercise 2.1, first question. Which of the following expressions are polynomials in one variable and which are not? ಸ್ಟೇಟ್ ರೀಸನ್ಸ್ ಫಾರ್ ಯುವರ್ ಆನ್ಸರ್. ಇಲ್ಲಿ ಕೊಟ್ಟಿರೋ ಅಂಥದ್ರಲ್ಲಿ ಯಾವುದು ಒನ್ ವೇರಿಯಬಲ್ ಹಾಗೆ ಯಾವುದು ಅಲ್ಲ ಅಂತ ನಾವಿಲ್ಲಿ ಬರೀಬೇಕು. ಫಸ್ಟ್ ಒನ್ ನೋಡಿ, ಇಲ್ಲಿ 4x² ಮೈನಸ್ 3x ಪ್ಲಸ್ 7. ಇಲ್ಲಿ ಎಲ್ಲ ಎಕ್ಸ್ಪ್ರೆಷನ್ಸ್ ಅಲ್ಲೂ ಒಂದೇ ಒಂದು ವೇರಿಯಬಲ್, ಅದು ಎಕ್ಸ್ ಆಗಿರೋದ್ರಿಂದ ಇದು ಪಾಲಿನಾಮಿಯಲ್ ಇನ್ ಒನ್ ವೇರಿಯಬಲ್ ಆಗುತ್ತೆ. ಪಾಲಿನಾಮಿಯಲ್ ಇನ್ ಒನ್ ವೇರಿಯಬಲ್. ಎರಡನೇ ನೋಡಿ, y² ಪ್ಲಸ್ √2. ಇಲ್ಲೂ y² ಒಂದೇ ವೇರಿಯಬಲ್ ಆಗಿರೋದ್ರಿಂದ ಇದು ಕೂಡ ಪಾಲಿನಾಮಿಯಲ್ ಇನ್ ಒನ್ ವೇರಿಯಬಲ್. ಓಕೆ. ಥರ್ಡ್ ಒನ್ 3√t ಪ್ಲಸ್ t√2. ಇಲ್ಲಿ ಇದನ್ನ ಬೇಕಾದ್ರೆ ನಾವು ಒಂದು ಟರ್ಮ್ ಅಂತ ತಗೊಳ್ಬೋದು. ಬಟ್ ಇಲ್ಲೇನಿರುತ್ತೆ, ಇದು ನಿನ್ನೆ ನೋಡಿದ್ವಲ್ಲ ಇಂಟ್ರೊಡಕ್ಷನ್ ಕ್ಲಾಸಲ್ಲಿ, t⁴1/2 ಆಗುತ್ತೆ. ಇದು ಪಾಲಿನಾಮಿಯಲ್ ಆಗಲ್ಲ. ಸೊ ದಿಸ್ ಈಸ್ ನಾಟ್ ಅ ಪಾಲಿನಾಮಿಯಲ್ ಅಂತ ಬರಿತೀವಿ. ಓಕೆ. ಅದೇ ರೀತಿನಲ್ಲಿ y ಪ್ಲಸ್ 2/y ಅಂತಂದ್ರೆ ಇದು ಕೂಡ y⁻⁻1 ಆಗೋಗುತ್ತೆ. ಹಾಗಾಗಿ ದಿಸ್ ಈಸ್ ಆಲ್ಸೋ ನಾಟ್ ಎ ಪಾಲಿನಾಮಿಯಲ್. ಓಕೆ. ಇನ್ನು ಫಿಫ್ತ್ ಒನ್, x⁻10 y⁻3 ಪ್ಲಸ್ t⁻50. ಇಲ್ಲಿ 1 2 3 ವೇರಿಯಬಲ್ಸ್ ಇದೆ, ಒನ್ ವೇರಿಯಬಲ್ ಇಲ್ಲ. ಹಾಗಾಗಿ ಪಾಲಿನಾಮಿಯಲ್ ಇನ್ 3 ವೇರಿಯಬಲ್ಸ್ ಅಂತ ಬರಿತೀವಿ. ಓಕೆ. ಸೆಕೆಂಡ್ ಕ್ವೆಶನ್, ರೈಟ್ ದ ಕೋಎಫಿಷಿಯಂಟ್ಸ್ ಆಫ್ x² ಇನ್ ಈಚ್ ಆಫ್ ದ ಫಾಲೋಯಿಂಗ್. ಇಲ್ಲಿ ಎಕ್ಸು ಇದೆ, x² ಇದೆ. ಇಲ್ಲಿ ಕೊಟ್ಟಿರೋದೇನು, ಇದ್ರ ಕೋಎಫಿಷಿಯಂಟ್ ಅನ್ನ ಮಾತ್ರ ಬರಿಬೇಕು. ಓಕೆ. ಫಸ್ಟ್ ಕ್ವೆಶನ್, 2 ಪ್ಲಸ್ x² ಪ್ಲಸ್ x. ಕೋಎಫಿಷಿಯಂಟ್ ಆಫ್ x² ಈಸ್, ಇಲ್ಲಿ ಏನಿಲ್ಲ ಅಂದರೆ 1 ಇದೆ ಅಂತ ಅರ್ಥ. ಹಾಗಾಗಿ 1 ಅಂತ ಬರಿತೀವಿ. ಇಲ್ಲಿ 2 ಮೈನಸ್ x² ಪ್ಲಸ್ x³. ಇಲ್ಲಿ ಕೇಳಿರೋದು ಯಾವುದು, x². ಇಲ್ಲಿ ಪಕ್ಕದಲ್ಲಿ 1 ಇದೆ ಅಂತ ಅರ್ಥ. ಹಾಗಾಗಿ -1 ಅಂತ ಬರಿತೀವಿ. ಕೋಎಫಿಷಿಯಂಟ್ ಆಫ್ x² ಈಸ್ -1. ಥರ್ಡ್ ಒನ್, π/2 x² ಪ್ಲಸ್ x ಅಂತ ಇದೆ. ಕೋಎಫಿಷಿಯಂಟ್ ಈಸ್ π/2. ಇಲ್ಲಿ √2x -1 ಅಂತ ಇದೆ. x² ಇರಬೇಕಾಗಿತ್ತು, ಇಲ್ಲಿ x ಇರೋದ್ರಿಂದ ಕೋಎಫಿಷಿಯಂಟ್ನ 0 ಅಂತ ಬರಿತೀವಿ. ಥರ್ಡ್ ಕ್ವೆಶನ್, give one example each of the binomial of degree 35 and of a monomial of degree 100. ಬೈನಾಮಿಯಲ್ ಅಂದರೆ ಗೊತ್ತಿರಬೇಕು ನಿಮಗೆ, 2 ಟರ್ಮ್ಸ್ ಇರಬೇಕು, ಅದರ ಡಿಗ್ರಿ ಏನಾಗಿರಬೇಕು, 35 ಆಗಿರಬೇಕು. ಫಾರ್ ಎಕ್ಸಾಂಪಲ್, t⁻35 ಮೈನಸ್ √2 ಅಂದರೆ ಇದು 2 ಟರ್ಮ್ ಇರೋದ್ರಿಂದ ಬೈನಾಮಿಯಲ್ ಆಯಿತು. ಇದರ ಡಿಗ್ರಿ ಬಂದು 35. ಓಕೆನಾ. ಅದೇ ರೀತಿ ಮಾನೋಮಿಯಲ್ ಆಫ್ ಡಿಗ್ರಿ 100 ಅಂತಂದರೆ y⁻100 ಅಂತ ಬರಿತೀವಿ. ಅಥವಾ 5y⁻100, ನೀವು ಯಾವುದನ್ನಾದರೂ ಬರೀರಿ, ಒಂದೇ ಪದದಲ್ಲಿದ್ದರೆ ಅದನ್ನು ಮಾನೋಮಿಯಲ್ ಅಂತ ಕರಿತೀವಿ. ಓಕೆ. ನೀವು ಡಿಫ್ರೆಂಟ್ ಆಗಿರುವಂಥ ಎಕ್ಸಾಂಪಲ್ಸನ್ನು ಬರೀಬಹುದು. ಫೋರ್ತ್ ಕ್ವೆಶನ್, ರೈಟ್ ದ ಡಿಗ್ರಿ ಆಫ್ ಈಚ್ ಆಫ್ ದ ಫಾಲೋಯಿಂಗ್ ಪಾಲಿನಾಮಿಯಲ್ಸ್. ಡಿಗ್ರಿ ಅಂದರೆ ಹೈಯೆಸ್ಟ್ ಪವರ್ ಅಲ್ವಾ. ಈಗ 5x³ ಪ್ಲಸ್ 4x² ಪ್ಲಸ್ 7x ಅಲ್ಲಿ ಹೈಯೆಸ್ಟ್ ಪವರ್ ಏನಿದೆ, 3 ಇದೆ. ಸೊ ಇದರ ಡಿಗ್ರಿ ಎಷ್ಟಾಯಿತು, ಡಿಗ್ರಿ ಈಸ್ 3. ಇಲ್ಲಿ ಸೆಕೆಂಡ್ ಒನ್, 4 ಮೈನಸ್ y². ಸೊ ದ ಡಿಗ್ರಿ ಈಸ್ 2. ಇಲ್ಲಿ 5t ಮೈನಸ್ √7. ಇಲ್ಲಿ ಏನಿಲ್ಲ ಅಂದರೆ 1 ಇದೆ ಅಂತ ಅರ್ಥ. ಡಿಗ್ರಿ ಈಸ್ 1. ಕಾನ್ಸ್ಟೆಂಟ್ ಡಿಗ್ರಿಗೆ ಇಂಟ್ರೊಡಕ್ಷನ್ ಕ್ಲಾಸಲ್ಲಿ ನೋಡಿರ್ತೀರಾ. ಕಾನ್ಸ್ಟೆಂಟ್ ಪಾಲಿನಾಮಿಯಲ್ಸ್ಗೆ ಡಿಗ್ರಿ ಏನಾಗಿರುತ್ತೆ, 0 ಆಗಿರುತ್ತೆ. ಓಕೆ. ಫಿಫ್ತ್ ಕ್ವೆಶನ್, ಕ್ಲಾಸಿಫೈ ದ ಫಾಲೋಯಿಂಗ್ ಆಸ್ ಲೀನಿಯರ್, ಕ್ವಾಡ್ರಾಟಿಕ್ ಆ್ಯಂಡ್ ಕ್ಯೂಬಿಕ್ ಪಾಲಿನಾಮಿಯಲ್ಸ್. ಲೀನಿಯರ್ ಅಂದರೆ ಡಿಗ್ರಿ 1 ಇರಬೇಕು, ಕ್ವಾಡ್ರಾಟಿಕ್ ಅಂದರೆ 2,
ಕ್ಯೂಬಿಕ್ ಅಂದರೆ 3 ಇರಬೇಕು. ಇಲ್ಲಿ ಕೆಲವೊಂದು ಎಕ್ಸ್ಪ್ರೆಷನ್ಸ್ನ ಕೊಟ್ಟಿದ್ದಾರೆ, ಇದನ್ನು ನಾವಿಲ್ಲಿ ಕ್ಲಾಸಿಫಿಕೇಶನ್ ಮಾಡಿ ಬರಿಬೇಕು. ಫಸ್ಟ್ ಒನ್ ನೋಡಿ, ಎಕ್ಸ್ ಸ್ಕ್ವೇರ್ ಪ್ಲಸ್ ಎಕ್ಸ್, ಇಲ್ಲಿ ಡಿಗ್ರಿ 2 ಇರೋದ್ರಿಂದ ಕ್ವಾಡ್ರಾಟಿಕ್ಕಲ್ಲಿ ಬರುತ್ತೆ. ಎಕ್ಸ್ ಸ್ಕ್ವೇರ್ ಪ್ಲಸ್ ಎಕ್ಸ್ ಅನ್ನೋದು ಕ್ವಾಡ್ರಾಟಿಕ್. ಎಕ್ಸ್ ಮೈನಸ್ ಎಕ್ಸ್ ಕ್ಯೂಬ್ ಅನ್ನೋದು ಕ್ಯೂಬಿಕ್. ಥರ್ಡ್ ಒನ್, ವೈ ಪ್ಲಸ್ ವೈ ಸ್ಕ್ವೇರ್ ಪ್ಲಸ್ 4, ಇದು ಕ್ವಾಡ್ರಾಟಿಕ್ಕಲ್ಲಿ ಬರುತ್ತೆ. y ಪ್ಲಸ್ ವೈ ಸ್ಕ್ವೇರ್ ಪ್ಲಸ್ 4. 1 ಪ್ಲಸ್ ಎಕ್ಸ್ ಅನ್ನೋದು ಲೀನಿಯರ್ ಬಿಕಾಸ್ ಡಿಗ್ರಿ 1. 3t ಅನ್ನೋದು ಕೂಡ ಲೀನಿಯರ್. ಇನ್ನು ಆರ್ ಸ್ಕ್ವೇರ್ ಅನ್ನೋದು ಕ್ವಾಡ್ರಾಟಿಕ್. 7x ಕ್ಯೂಬ್ ಅನ್ನೋದು ಕ್ಯೂಬಿಕ್. ಓಕೆ, ಇಂಟ್ರೊಡಕ್ಷನ್ ಕ್ಲಾಸನ್ನು ನೋಡಿದ್ರೆ ಎಕ್ಸಸೈಸ್ ಪ್ರಾಬ್ಲಮ್ಸನ್ನು ಸಾಲ್ವ್ ಮಾಡೋದು ಈಸಿ ಆಗುತ್ತೆ. ದಿಸ್ ಈಸ್ ಆಲ್ ಅಬೌಟ್ ಎಕ್ಸಸೈಸ್ 2.1. See you in the next class. Thank you. For more videos, subscribe to my channel.